ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿ ಗ್ರಾಮ ರಾಷ್ಟ್ರಕ್ಕಾಗಿ ತಮ್ಮ ಬದುಕನ್ನ ಮುಡುಪಾಗಿರಿಸಿ ಭಾರತೀಯ ಸೇನೆಯಲ್ಲಿ 30 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಕಿರಿಯ ಶ್ರೇಣಿ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿ ತಮ್ಮ ಸ್ವಗ್ರಾಮ ಹುಣಶಿಕಟ್ಟಿಗೆ ಆಗಮಿಸುತ್ತಿರುವ ಭಾರತೀಯ ಹೆಮ್ಮೆಯ ಸುಪುತ್ರ ಶ್ರೀ ಶಿವಪ್ಪ ನಾಗಪ್ಪ ಹಂಚಿನಮನಿ 1996 ಏಪ್ರಿಲ್ 27 ಭರ್ತಿಯಾಗಿ ಬೆಂಗಳೂರು ಟ್ರೈನಿಂಗ್ ಮುಗಿಸಿ 1997 ಮೇ ಅಲ್ಲಿ ಜಮ್ಮು ಕಾಶ್ಮೀರದ ಉಧಂಪುರಗೆ ಪೋಸ್ಟಿಂಗ್ ಆಯಿತು ಮತ್ತು ಮೇ 3ರಂದು 1997 ರಿಂದ ಕಾರ್ಗಿಲ್ ಯುದ್ಧ ಪ್ರಾರಂಭವಾಗಿದ್ದು 10ರಲ್ಲಿ ನಾವು ಸಕ್ರಿಯವಾಗಿ ಭಾಗಿಯಾಗಿದ್ದೆವು. ಮದ್ದುಗಳನ್ನು ಮತ್ತು ಸೈನಿಕರನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಹೋಗುವುದು, ಅವರಿಗೆ ಆಹಾರವನ್ನು ಪೂರೈಸುವುದು ಮತ್ತು ಒಬ್ಬ ಸೈನಿಕ ವೈರಿ ಜೊತೆ ಯುದ್ಧ ಮಾಡಲು ಅವನಿಗೆ ಯಾವ ವಸ್ತುಗಳ ಅವಶ್ಯಕತೆ ಇರುತ್ತಿತ್ತು ಅದನ್ನೆಲ್ಲ ನಾವು ಪೂರೈಸುತ್ತಿದ್ದೆವು. ನಾನು ಡ್ರೈವರ್ ಆದ ಕಾರಣ ಪಂಜಾಬಿನ ಪಠಾನ್ಕೋಟ್ ಎಂಬ ಸ್ಥಳದಿಂದ ಮದ್ದು ಗುಂಡುಗಳನ್ನು ಕಾರ್ಗಿಲ್ ಸ್ಥಳಕ್ಕೆ ವಾಹನದಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದೆವು. ನಂತರ ಜುಲೈ 26, 1999ಕ್ಕೆ ಯುದ್ಧ ನಾವು ಗೆದ್ದೆವು. ನಂತರ 26 ಜುಲೈನಲ್ಲಿ ಪ್ರತಿ ವರ್ಷ ವಿಜಯೋತ್ಸವ ಆಚರಿಸಲಾಗುತ್ತದೆ. ಇದನ್ನು ಆಪರೇಷನ್ ವಿಜಯ್ ಎಂದು ಕರೆಯಲಾಗುತ್ತದೆ. ಕಾರ್ಗಿಲ್ ಡೇ ಎಂದು ನಂತರ 2000 ಡಿಸೆಂಬರ್ನಲ್ಲಿ ಉತ್ತರ ಪ್ರದೇಶದ ಹಲದ್ವಾನಿ ಎಂಬ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗಿ ಹೋದೆನು. ನನ್ನ ಸರ್ವಿಸ್ ಸ್ಟಾರ್ಟ್ ಆದದ್ದು ಜಮ್ಮು ಕಾಶ್ಮೀರದ ಉಧಂಪುರದಿಂದ ಮತ್ತು ಜಮ್ಮು ಕಾಶ್ಮೀರದ ಕುಪವಾಡ ಎಂಬ ಸ್ಥಳದಿಂದ ಇದೇ ತಿಂಗಳ 30ಕ್ಕೆ ನನ್ನ ಸರ್ವಿಸ್ ಮುಕ್ತಾಯಿಸಿದ್ದೇನೆ. ಜಮ್ಮು ಕಾಶ್ಮೀರದ ಉಧಂಪುರ್, ಉತ್ತರ ಪ್ರದೇಶದ ಹಲದ್ವಾನಿ, ಜಮ್ಮು ಕಾಶ್ಮೀರದ ಶೂರಾಕೋಟ್, ಸಿಕಂದರಾಬಾದ್, ಪಶ್ಚಿಮ ಬಂಗಾಳದ ಸಿಲಿಗುಡಿ, ಪಂಜಾಬ್ ಪಟಿಯಾಲ, ನಾರ್ತ್ ಸಿಕ್ಕಿಂ, ಉತ್ತರ ಪ್ರದೇಶದ ಝಾನ್ಸಿ, ಜಮ್ಮು ಕಾಶ್ಮೀರದ ನೌಶೇರಾ, ಹರಿಯಾಣ ಹಿಸಾರ್, ಬೆಂಗಳೂರು ಸೆಂಟರ್ನಲ್ಲಿ ತರಬೇತಿದಾರನಾಗಿ ಮತ್ತು ಜಮ್ಮು ಕಾಶ್ಮೀರದ ಕುಪ್ವಾಡ ಇದು ನನ್ನ 30 ವರ್ಷದ ಸೇವೆ ಸಲ್ಲಿಸಿ ತವರಿಗೆ ಆಗಮಿಸಿದ ಯೋಧ ಅವರ ಮಾಹಿತಿ. ವರದಿ ರುದ್ರಪ್ಪ ಹೆಬ್ಬಳ್ಳಿ, NKS TV4. ಅದ್ರಾಗ ನಾ ಈ 30 ವರ್ಷ ಸರ್ವಿಸ್ ಮಾಡ್ಬೇಕಂತಿದ್ರೆ ಎಲ್ಲರೂ ಸಪೋರ್ಟ್ ಐತೆ, ಮನೆಯವರು. ಆಮೇಲೆ ಸ್ಪೆಷಲಿ ಹೇಳ್ಬೇಕಂತಂದ್ರೆ ನನ್ನ ವೈಫ್ ಸಪೋರ್ಟ್ ಐತಿ, ನಮ್ಮ ಮಾವನವ್ರ ಸಪೋರ್ಟ್ ಐತಿ, ನಮ್ಮ ತಮ್ಮ ಸಪೋರ್ಟ್ ಇದ್ದಾಗ ನಾನು 30 ವರ್ಷ ಸರ್ವಿಸ್ ಮಾಡೋಕೆ ಆಯಿತು. ಇಲ್ಲ ಅಂತಂದ್ರೆ ಈಗಿನ ಜನ್ರೇಷನ್ ನೋಡ್ಬೇಕಾದ್ರೆ 17 ವರ್ಷ 19 ವರ್ಷ ಮಾಡಿಬಿಟ್ಟು ಬರ್ತಾರೆ. ಬಟ್ ನಾನು ಆ ಥರ ಇಲ್ಲ. ಈ ಥರ ನಾನು 30 ವರ್ಷ ಮಾಡ್ಬೇಕಂತಿದ್ರೆ ಎಲ್ಲರೂ ಸಪೋರ್ಟ್ ಇದ್ದಾಗ ಮಾತ್ರ ನಾವು 30 ವರ್ಷ ಮಾಡೋಕೆ ಸರ್ವಿಸ್ ಆಯ್ತು ಅಂತ ಹೇಳ್ತಾನೆ. ಬಟ್ ಈ 30 ವರ್ಷ ಸರ್ವಿಸ್ದಾಗ ನನ್ನ ವೈಫ್ ಸಪೋರ್ಟ್ ಭಾಳ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಸರ್, ತಂದೆ ತಾಯಿಗಳು ನೆನಪು ಬರ್ತಾ ಇತ್ತು ಸಲ ಡ್ಯೂಟಿ ಮಾಡ್ಬೇಕಾದ್ರೆ ನಮ್ಮ ಊರಿಗೆ ನೆನಪು ಬರ್ತಾ ಇತ್ತು. 30 ವರ್ಷ ಸೇವೆ ಕಳಿಸಿದ ಅವಾಗ ಎಷ್ಟು ದುಃಖ ಆಗ್ತದೆ ಅಂತ ತಂದೆ ತಾಯಿಗೆ ಹೇಳ್ಬೇಕಂದ್ರೆ ತಂದೆದು ಒಂದು ಘಟನೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತಾನೆ. ಇದ್ರಾಗ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೆ. ಅವಾಗ ನಾನು ಟ್ರೈನಿಂಗ್ ಮಾಡುವಾಗ ಒಂದು 2-3 ತಿಂಗಳಾಗಿತ್ತು. ಟ್ರೈನಿಂಗ್ ಮಾಡೋ ನಮ್ಮ ಅಪ್ಪ ಮತ್ತು ನಮ್ಮ ಕೆರೆ ಪ್ರಕಾರ ನಮ್ಮ ನೀಲಪ್ಪಣ್ಣ ಅವರ ಪ್ರಧಾನ ಬಂದಿದ್ದರು. ಬಂದಾಗ ನಾನು ಕಾಕಿ ನಿಕ್ಕರ್ ಹಾಕ್ಕೊಂಡು ನಾನು ಟ್ರೈನಿಂಗ್ ಮಾಡ್ತಾ ಇದ್ದೆ. ಬಂದು ಮೀಟ್ ಆದರು. ಬಟ್ ಇದನ್ನು ಯಾಕೆ ಹೇಳಕ್ಕೆ ಇಷ್ಟಪಡತ್ತಾನಂತಂದ್ರೆ ಆಗಿನ ಆರ್ಮಿಗೂ ಈಗಿನ ಆರ್ಮಿಗೂ ಎಷ್ಟು ಡಿಫ್ರೆಂಟ್ ಅಂತ ಹೇಳಕ್ಕೆ ಹೋಗ್ತಾನೆ. ಈ ಥರ ಮೊದಲು ಹೆಂಗಿತ್ತು, ಈಗ ತಪ್ಪು ಐತಿ ಸರಿ ಅಂತ ಹೇಳಲ್ಲ. ಆರ್ಮಿ ಒಳ್ಳೇದೈತಿ. ಬಟ್ ನಾ ಯಾಕೆ ಹೇಳಕ್ಕೆ ಇಷ್ಟಪಡತ್ತಾನಂತಂದ್ರೆ ಆಗ ಹಂಗಿತ್ತು. ಈಗ ಬಂದಾಗ ಅವ್ರಿಗೆ ನಾನು ಊಟ ಮಾಡ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ಆಗಿನ ಊಟ ಹಂಗಿತ್ತು. ಅನ್ನ ಎಲ್ಲ ಇದು ಮಾಡಿಟ್ಟಿದ್ರು, ನಾನು ರೊಟ್ಟಿ ಸಿದ್ದಿಲ್ಲ. ಇದಕ್ಕೆ ನಾವು ಊಟ ಮಾಡಿದ್ರೆ ನನ್ನ ಮಗ ಇಂಥದ್ದು ಊಟ ಮಾಡತ್ತಾನು ಅಂತ ತಿಳಿದು ಅವ್ರಿಗೆ ನೋವು ಆಗಬಾರ್ದು ಉದ್ದೇಶ ನಾವು ಊಟ ಮಾಡ್ತಿರ್ಲಿಲ್ಲ. ಬಟ್ ನಾನು ಟ್ರೈನಿಂಗ್ ಮುಗಿಸಿ ಬಂದಾಗ ನಮ್ಮ ಅಪ್ಪ ಕೇಳಿದ್ರು, ಸರ್ ಎಲ್ಲೆಲ್ಲಿ ಸೇವೆ ಮಾಡಿದ್ರಿ ಸರ್? ನನಗೆ ಊಟ ಮಾಡಿಸಲಿಲ್ಲ ಅಂತೇಳಿ. ಬಟ್ ನಾನು ಹೇಳ್ಕೊಂಡು ಅದಕ್ಕೆ ನೋವು ಆಗ್ತದಾಗ ಆಮೇಲೆಲ್ಲ ಸೇರಿತ್ತು. ನಾನು ಎಲ್ಲೇ ಸರ್ವಿಸ್ ಮಾಡಿದ ನಂತರ ಫಸ್ಟ್ ನಾನು ಉಧಂಪುರದಾಗ ಮಾಡಿದೆ. ಕಾರ್ಗಿಲ್ ಯುದ್ಧದಲ್ಲಿ ಶಾಮೀಲಾಗಿದ್ದೆ. ಕಾರ್ಗಿಲ್ ಯುದ್ಧದಲ್ಲಿ ನಾನು ಹೋಗಿ ಡ್ಯೂಟಿ ಮಾಡಿರೋದು. ಸೈನಿಕರಿಗೆ ಮದ್ದು ಗುಂಡುಗಳನ್ನು ಮತ್ತು ಅವರಿಗೆ ಆಹಾರ ಧಾನ್ಯಗಳನ್ನು ನಾವು ಸರ್ವಿಸ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಡ್ರೈವರ್ ಆದ ಕಾರಣ ನಮ್ದು ಏನೇ ಇದ್ದರೂ ಅವರಿಗೆ ರಾಶನ್ ಆಯ್ತು, ಮದ್ದುಗುಂಡುಗಳಾಯ್ತು, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಅವ್ರನ್ನ ತಲುಪಿಸ್ತಾ ಇದ್ದೀವಿ. ಬಟ್ ಆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ ತುಂಬಾ ಇದೆ. ಕಾರ್ಗಿಲ್ ಎಕ್ಸ್ಪೀರಿಯನ್ಸ್ ನೋಡೋಕೆ ನಮ್ಮ ಸೈನಿಕರ ಮೃತದೇಹಗಳನ್ನು ನೋಡೋದು ಒಂದು ಧೈರ್ಯ, ಒಂದು ಸಾಹಸನೂ ಬೇಕು. ಆಮೇಲೆ ನೋವು ಆಗ್ತಾಯಿತ್ತು. ಬಟ್ ನಮ್ಮದು ಏನೇ ಇದ್ರು ರೋಡ್ದನ ಅಷ್ಟೇ ಇತ್ತು. ಇನ್ಫೆಂಟ್ರಿ ಸೈನಿಕರು ಹೋರಾಡ್ತಾ ಇದ್ರು. ಅದನ್ನು ಹೋರಾಡೋದು ನೋಡೋದು ಒಂದು ಹೆಮ್ಮೆ ಅನಿಸುತ್ತೆ, ಧೈರ್ಯ ಅನಿಸುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಎಷ್ಟು 30 ವರ್ಷ ಸೇವೆ ಮಾಡಿದ ಕಣ್ಣೀರನ್ನು ಹಾಕಿ ನಿಮ್ಮ ಮುಂದೆನೇ ಸೇವೆ ಸಲ್ಲಿಸಿದಂಥ ನೀವು ಕಣ್ಣಾರು ನೋಡಿದಿರಿ. ಅವ್ರ ಬಗ್ಗೆ ನೀವು ನನಗೆ ಇಷ್ಟಪಡ್ತೀರ? ನಾನು ತುಂಬ ಲಕ್ಕಿ ಅಂತ ಅನ್ಕೋತೀನಿ ಇಂಥ ಹಸ್ಬೆಂಡ್ ಪಡಲಿಕ್ಕೆ. ಅವ್ರ ಸರ್ವಿಸ್ ನೋಡ್ಬೇಕಾದ್ರೆ, ಅದರ ಅನುಭವ ನೋಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಆದರೆ ಅದನ್ನೆಲ್ಲ ಮೀರಿ ಅವರು ಜಯಶಾಲೆ ಮನೆಗೆ ಬರಲಿಕ್ಕೆ ನನಗೆ ತುಂಬ ಸಂತೋಷವಿದೆ. ಅಷ್ಟೇ ಹೇಳಿ. ಓಕೆ, ಥ್ಯಾಂಕ್ ಯು. कहीं भी भेजा जाए मैं खुशी से जाऊंगा. ಆಮೇಲೆ ಭಾರತದ ರಾಷ್ಟ್ರಪತಿ ಹಾಗೂ ಉಚ್ಚ ಪದಗಳ ಆಜ್ಞೆಯನ್ನು ಸದಾ ಪಾಲನೆ ಮಾಡುತ್ತೇನೆ. ಭಾರತ ಮಾತೆ ಸೇವೆಯನ್ನು ಮಾಡುತ್ತೇನೆ ಹಾಗೂ ಇದರಲ್ಲಿ ನನ್ನ ಜೀವನವನ್ನೇ ಬದಲಾವಣೆ ಕೊಟ್ಟು ನಾನು ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಪ್ರಮಾಣ ವಚನವನ್ನು
ಬೆಂಗಳೂರಿನ ಒಂದು ASC ಸೆಂಟರ್ನಲ್ಲಿ ಮುಗಿಸಿಕೊಂಡು ಇವರು ಏನಪ್ಪ ಅಂತಂದ್ರೆ ಪ್ರಥಮವಾಗಿ ಜೂನ್ 1977ರಲ್ಲಿ JNTಗೆ ಪೋಸ್ಟಿಂಗ್ ಹೋಗ್ತಾರೆ. ಅಲ್ಲಿ 3 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾರೆ. ಇವರು ಆ ಸಂದರ್ಭದಾಗ ಹೋದಾಗ 1997 ಅಂತಂದ್ರೆ ಯಾವ ರೀತಿಯಲ್ಲಿ ಆತಂಕವಾದಿ ಇತ್ತಪ್ಪ ಅಂತಂದ್ರೆ ಈಗ ಅಷ್ಟೊಂದು ಸಂಖ್ಯೆಯಲ್ಲಿಲ್ಲ. ಹೊರಗಡೆ ಹೋದಾಗ ಮನುಷ್ಯ ಬಾಳೆ ಬರ್ತಿದ್ರು ಅನ್ನೋದು ಗ್ಯಾರಂಟಿ ಇಲ್ಲ. ಆ ರೀತಿಯ ಒಂದು ಸಿಚುವೇಶನ್ದಾಗ ಇವರು 1997ರಲ್ಲಿ JNT ಒಳಗೆ ತಮ್ಮ ಅತ್ಯಂತ ಎಳೆಯ ವಯಸ್ಸಿನಲ್ಲಿ 18ನೇ ವಯಸ್ಸಿನಲ್ಲಿ ಇವರು JNTಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೋಚಿಂಗ್ ಹೋಗ್ತಾರೋ. ಅದೇ ರೀತಿ 2000ರಿಂದ 1 ವರ್ಷಗಳ ಕಾಲ ಈ UPಯಲ್ಲಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ 2002ರಿಂದ 2005ರಲ್ಲಿ JNTಯಲ್ಲಿ ರೀಪೋರ್ಟಿಂಗ್ ಆಗ್ತಾರೆ. ಸೊರಾಂಕೋಟ್ ಏನಪ್ಪ ಅಂತಂದ್ರೆ ಅವಾಗ ಈ ಉಗ್ರವಾದಿಗಳ ತಾಣ ಅಂತ ಹೇಳ್ಕೊಂಡಿದ್ರು. ಆ ಒಂದು ಸಂದರ್ಭದಾಗ ಇವರು ಉಗ್ರವಾದಿಗಳಿರ್ತಕ್ಕಂಥ ತಾಣಗಳಲ್ಲಿ ಎರಡನೇ ಪೋಸ್ಟಿಂಗನ್ನು ಹೋಗಿ ಅಲ್ಲಿ ಕೂಡ ಮತ್ತೆ ಇವರು JNTಯಲ್ಲಿ ತಮ್ಮ ಒಂದು ಸರ್ವಿಸನ್ನು ಮುಗಿಸಿಕೊಂಡು ಆನಂತರ 2005-2008ರವರೆಗೆ ವೆಸ್ಟ್ ಬಂಗಾಲ್ ನಮ್ಮ ಭಾರತದ ಭೂಗೋಳದಲ್ಲಿ ಏನಪ್ಪಾ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಒಂದು ಸಿಚುವೇಶನ್ ಬೇರೆ, ಆಮೇಲೆ CHC ಗ್ಲೇಷಿಯರ್ದಲ್ಲಿ ಇರ್ತಕ್ಕಂಥ ಒಂದು ಸಿಚುವೇಶನ್ ಬೇರೆ. ಅದೇ ರೀತಿ ವೆಸ್ಟ್ ಬಂಗಾಲ್ ನಾರ್ತ್ ಈಸ್ಟ್ ಶ್ರೀ ಗುರು ರುದ್ರಮುನೀಶ್ವರಾಯ ನಮಃ. ಓಂ ಶ್ರೀ ಸತ್ಗುರು ಶಾಂಡಿಲೇಶ್ವರಾಯ ನಮಃ. ಅರ್ಥವಿಲ್ಲದ ಓದು ಬೇಡ, ಶಾಂತಿ ಇಲ್ಲದ ಮನೆ ಬೇಡ, ರುಚಿ ಇಲ್ಲದ ಅಡುಗೆ ಬೇಡ, ಖುಷಿ ಇಲ್ಲದ ಜೀವನ ಬೇಡ, ಮಧುರತೆ ಇಲ್ಲದ ಮಾತು ಬೇಡ, ನಿಷ್ಠೆ ಇಲ್ಲದ ಧ್ಯಾನ ಬೇಡ, ಭಗವಂತನನ್ನು ಮರೆಯಬೇಡ, ಮರೆತು ಹಾಳಾಗಬೇಡ, ಮರೆತು ಹಾಳಾಗಬೇಡ ಅನ್ನೋದಾದರೆ ಇವತ್ತಿನ ದಿನ ಭಾರತಾಂಬೆಯ ಸೇನೆಯ ಸೇವೆಯನ್ನು ಸಲ್ಲಿಸಿ ಸುಮಾರು ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಶಿವಪ್ಪ ನಾಗಪ್ಪ ಹಂಚಿನಮನೆಯವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಶುಭಾಶಯ, ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹುಶಃ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್ಯ ಅಂತ ಹೇಳ್ತಾರೆ ಅಂತ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಮತ್ತೊಮ್ಮೆ ಶರಣುಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಅವರಿವರನ್ನದೇ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನಿವೃತ್ತಿ ಸೈನಿಕರಿಗೆ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಂಚಿನಮನೆಯವರ ಸ್ನೇಹ ಬಳಗಕ್ಕೂ ಶಿಕ್ಷಕ ಬಂಧುಗಳಿಗೂ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕುಟುಂಬಸ್ಥರಿಗೂ ಛಾಯಾಗ್ರಾಹಕರಿಗೂ ನಿರೂಪಣಾಕಾರರಿಗೂ ಶರಣಾರ್ಥಿ ಬಂಧುಗಳ ಜೀವನದೊಳಗೆ ಬದುಕು ಕೊಳಿಬಾರ್ದು. ಬದುಕು ಕಳಿಯೋದಕ್ಕೂ ಕೊಳೆಯೋದಕ್ಕೂ ವ್ಯತ್ಯಾಸ ಅದ. ಅನ್ನ ಕಳತ್ರ ಭಾಳ ರುಚಿ ಇರ್ತದ, ಕೊಳತ್ರ ಯಾರೂ ಕೂಡ ಅದನ್ನ ನೋಡೋಂಗಿಲ್ಲ. ಆ ನಿಟ್ಟಿನೊಳಗೆ ಇವತ್ತು ಅವ್ರ ಬದುಕು ಕಳತದ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಸೇರಿ ಸತ್ಕಾರ ಮಾಡಕತ್ತೇವೆ. ಅದ ಬದುಕು ಕಳಿತ ಹೋಗಿ ಕೊಳತಿತ್ತು ಅಂತಂದ್ರೆ ನಾವ್ಯಾರು ಕೂಡ ಇವತ್ತು ಅವ್ರಿಗೆ ಸತ್ಕಾರ ಮಾಡ್ತಿರ್ಲಿಲ್ಲ. ಎಷ್ಟೋ ಕಷ್ಟಗಳ ಪರಿಸ್ಥಿತಿ ಒಳಗೆ ನಾವೆಲ್ಲ ಏನಂತೇವೆ, ಸೈನಿಕರ ಜೀವನ ಭಾಳ ಚಲೋ ಅಂತೇಳಿ. ಸೈನಿಕರ ಜೀವನ ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು. ಮೈ ಕೊರೆಯುವ ಚಳಿ ಒಳಗ, ಬಿಸಿಲಿನೊಳಗ ಯಾವುದನ್ನು ಕೂಡ ಲೆಕ್ಕಿಸಲಾರದೆ ನಾವು ಒಂದು ಇವತ್ತಿನ ಪರಿಸ್ಥಿತಿ ಒಳಗೆ ಬೇಸಿಗೆ ಒಳಗ ಮೈನೇ ಒಂದು ಶರ್ಟ್ ಅನ್ನು ಹಾಕೊಳ್ಳಕ್ಕೂ ಕೂಡ ಸ್ವಲ್ಪ ಸೈಡ್ ಆಗುತ್ತೆ. ಸ್ವಲ್ಪ ಸೈಡ್ ಆಗುತ್ತೆ. ಸರ್ 1 ಸೆಕೆಂಡ್ ರೀ. ಸರ್ 1 ಸೆಕೆಂಡ್ ರೀ. ಹಾಂ ಸರ್. ಈ ಪ್ರೆಸೆನ್ಸ್ ಈ ಕಾರ್ಯಕ್ರಮಕ್ಕೆ ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವಳ ಮಗಳು ಬರೋಕ್ಕಾಗಿಲ್ಲ. ಇವ್ರು ಎಷ್ಟೋ ಸಲ ತಮ್ಮ ಜೀವನದೊಳಗೆ ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗೋದೊಂದು ಅದೊಂದು ಕರುಣಾ ಅದೊಂದು ಥಿಂಕಿಂಗ್ ಮಾಡಿದಂಥ ಒಂದು ನಾನು ಒಂದು ಸಂಬಂಧವನ್ನು ಬಿಟ್ಟು ಹಾಕಿದ್ದಾಗ ನಾವು ಪಿಕ್ಚರ್ದಾಗ ಅಷ್ಟೇ ನೋಡ್ತಿದ್ವಿ. ಅದನ್ನು ಏನಾರ ಒಂದು ಘಟನೆಗಳು ಇದು ನಿಜ ಜೀವನದೊಳಗೆ ಇವರಿಗೆ ರೈಲ್ವೆ ಸ್ಟೇಷನ್ ಹತ್ತಾಕ್ ಹೋದಾಗ ಅಥವಾ ಅವ್ರನ್ನ ಮನೆಯಿಂದ ಬೆಳಗೊಡುವಾಗ ಆ ಸನ್ನಿವೇಶಗಳು ನೋಡಿದಾಗ ಅದನ್ನೊಂದು ಪರಿಸ್ಥಿತಿ ಯಾರಿಗೂ ಬರಬಾರದು ಅನ್ನುವಂಥ ಒಂದು ಇದೇನಿರ್ತೈತಿ. ಅಂತ ಒಂದು ಇದ್ರೊಳಗೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟ ಅವ್ರಿಗೂ ಒಂದು
ಒಳ್ಳೆಯ ಸಂಸ್ಕಾರ ಕೊಟ್ಟ ಒಂದು ಹೆಚ್ಚಿನ ಒಂದು ರ್ಯಾಂಕ್ ಸ್ಟೂಡೆಂಟ್ ಆಗಿ ಅವರ ಹೊರಹೊಮ್ಮಿದರು. ಇವತ್ತಾಗಿ ಮಂಗಳೂರಾಗ ಮಗಳು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಆಕೆಗೆ ರಜಾ ಸಿಗದ ಕಾರಣ ನೀಟ ಮತ್ತು ಇದನ್ನ ಎಕ್ಸಾಮ್ ಮಾಡತ್ತಾಳು. ಬೈಲಹೊಂಗಲ್ ಡಮಣಗಿ ಸ್ಕೂಲ್ ಒಳಗೆ ಪ್ರಥಮವಾಗಿ ಫಸ್ಟ್ ರ್ಯಾಂಕ್ ಬಂದು ಪಾಸ್ ಆಗಿ ಇವತ್ತು ಮಂಗಳೂರು ಕಾಲೇಜ್ ಒಳಗೆ ನೀಟ ಮತ್ತು ಇದನ್ನ ಮಾಡತ್ತಾಳು. ಆಕೆ ಒಂದು ತನ್ನ ತಂದೆಯ ಬಗ್ಗೆ ಇವತ್ತಿಲ್ಲ ಅಂತ ಹೇಳಿ ತನ್ನ ಒಂದು ಲೆಟರ್ ಮುಖಾಂತರ ಅದನ್ನ ಹಂಚ್ಕೊಳಕ್ಕೆ ಇಷ್ಟಪಡತ್ತಾಳು. ಅದನ್ನ ನನಗೆ ಓದೋ ಇಷ್ಟ ಇದೊಂದು ಅದನ್ನ ಲೆಟರ್ ತಮ್ಮ ಮುಂದೆ ಸವಿಸ್ತರವಾಗಿ ಓದೆ ಆಕೆ ಇದೇನ ತಂದೆ ಬಗ್ಗೆ ಪ್ರೀತಿ ಐತಿ ಅಥವಾ ಅಭಿಮಾನ ಐತಿ ಅದನ್ನ ಹಂಚ್ಕೊಂಡಾಳು. ಅದನ್ನ ನನಗೆ ಓದಿ ತಮಗೆಲ್ಲ ತಿಳಿಸ್ತಾನೆ. ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಕುಂತ್ರ ಅನುಕೂಲ ಆಕೈತೆ ಅಂತ ಅನ್ಕೋತೇನೆ.